ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ರಾಹುಲ್ ದಯಾನ್. ಚೀನಾದಲ್ಲಿ ಈಗ ಡಿಜಿಟಲ್ ಲೋಕಕ್ಕೂ ಡಿಗ್ರಿ ಚೆಕ್ ಕಾಟ ಶುರುವಾಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಆರೋಗ್ಯ, ಕಾನೂನು, ಹಣಕಾಸು, ಶಿಕ್ಷಣದ ಬಗ್ಗೆ ಮಾತನಾಡಬೇಕಂದ್ರೆ ಮೊದಲು ಅರ್ಹತೆಯನ್ನು ತೋರಿಸಬೇಕು, ಇಲ್ಲಾಂದರೆ ಅಕೌಂಟ್ ಬ್ಯಾನ್. ಹೌದು, ಚೀನಾ ಸರ್ಕಾರದ ಹೊಸ ನಿಯಮ ಈಗ ಜಗತ್ತಿನಾದ್ಯಂತ ದೊಡ್ಡ ಚರ್ಚೆಗೆ ಕಾರಣವಾಗ್ತಾ ಇದೆ. ಇದು ಫೇಕ್ ನ್ಯೂಸ್ ತಡೆಯುವಂಥ ಕ್ರಮನ ಅಥವಾ ಮಾತು ಸ್ವಾತಂತ್ರ್ಯದ ಮೇಲೆ ಮತ್ತೊಂದು ಕಟ್ಟೆನ? ಈ ಸ್ಟೋರಿನ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಚೀನಾದಲ್ಲಿ ಡಿಜಿಟಲ್ ಸರ್ಜರಿ ಸ್ಟಾರ್ಟ್ ಆಗಿದೆ. ಚೀನಾದ ಸೋಷಿಯಲ್ ಮೀಡಿಯಾ ಲೋಕವೇ ಬದಲಾಗ್ತಾ ಇದೆ. ಇನ್ನು ಮುಂದೆ ಯಾರು ಬೇಕಾದರೂ ಡಾಕ್ಟರ್, ಲಾಯರ್, ಫಿನಾನ್ಸ್, ಎಜುಕೇಷನ್ ಎಕ್ಸ್ಪರ್ಟ್ ಆಗಿ ಮಾತಾಡುವಂಥ ಕಾಲ ಮುಗಿಯಿತು. ಅಕ್ಟೋಬರ್ 25, 2025ರಿಂದ ಚೀನಾ ಸರ್ಕಾರ ಹೊಸ ಡಿಜಿಟಲ್ ನಿಯಮವನ್ನು ಜಾರಿಗೆ ತರ್ತಾ ಇದೆ. ಚೀನಾದ ಸೈಬರ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಘೋಷಣೆ ಮಾಡಿರುವಂಥ ನಿಯಮದ ಪ್ರಕಾರ ಮೆಡಿಕಲ್, ಕಾನೂನು, ಫೈನಾನ್ಸ್ ಮತ್ತು ಎಜುಕೇಷನ್ ವಿಷಯಗಳ ಬಗ್ಗೆ ಪ್ರೊಫೆಷನಲ್ ಸಲಹೆ ನೀಡಬೇಕು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಥ ಡಿಗ್ರಿ ಅಥವಾ ಸರ್ಟಿಫಿಕೇಟ್ ಕಡ್ಡಾಯ. ಟಿಕ್ಟಾಕ್, ವೆಬೋ, ಬಿಲಿಬಿಲಿ ಸೇರಿದಂತೆ ಎಲ್ಲ ಪ್ರಮುಖ ಪ್ಲಾಟ್ಫಾರ್ಮ್ಗಳಲ್ಲಿ ಅಂದರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿಗೆ ಈ ನಿಯಮ ಅನ್ವಯವಾಗ್ತಾ ಇದೆ. ಉದಾಹರಣೆಗೆ, ವೆಯ್ಟ್ ಲಾಸ್ ಟಿಪ್ಸ್ ಕೊಡ್ತೀರಾ, ಡಯಾಬಿಟೀಸ್ ಅಥವಾ ಮೆಂಟಲ್ ಹೆಲ್ತ್ ಬಗ್ಗೆ ಮಾತಾಡ್ತೀರಾ, ಹಾಗಿದ್ರೆ ಮೆಡಿಕಲ್ ಡಿಗ್ರಿ ಬೇಕು. ಕೋರ್ಟ್ ಕೇಸ್, ಲೀಗಲ್ ರೈಟ್ಸ್ ಬಗ್ಗೆ ಮಾತಾಡ್ತೀರಾ, ಆಗ ಪ್ರಾಕ್ಟಿಸಿಂಗ್ ಲಾಯರ್ ಸರ್ಟಿಫಿಕೇಟ್ ಕಂಪಲ್ಸರಿ. ಸ್ಟಾಕ್ ಮಾರ್ಕೆಟ್, ಕ್ರಿಪ್ಟೋ ಕರೆನ್ಸಿ, ಇನ್ವೆಸ್ಟ್ಮೆಂಟ್ ಈ ರೀತಿಯಾದಂಥ ಟಿಪ್ಸ್ ಕೊಡ್ತೀರಾ, ಫಿನಾನ್ಷಿಯಲ್ ಲೈಸೆನ್ಸ್ ಇರಲೇಬೇಕಂತೆ. ಈ ಕಾನೂನು ಬಗ್ಗೆ ಚೀನಾ ಸರ್ಕಾರ ಹೇಳೋದೇನು ಅಂತಂದರೆ, ಫೇಕ್ ನ್ಯೂಸ್, ತಪ್ಪು ಆರೋಗ್ಯ ಸಲಹೆ, ನಕಲಿ ಹೂಡಿಕೆ ಮೋಸಗಳಿಂದ ಜನರನ್ನ ರಕ್ಷಣೆ ಮಾಡೋಕೆ ಈ ಕ್ರಮ ಅಗತ್ಯ ಅಂತ ಹೇಳ್ತಾ ಇದೆ. ಕೋವಿಡ್ ಸಮಯದಲ್ಲಿ ಹರಿದಾಡದಂಥ ತಪ್ಪು ಮಾಹಿತಿಯಿಂದ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಇದಲ್ಲದೆ ತೂಕ ಇಳಿಸೋ ತಪ್ಪು ಸಲಹೆ ಕೇಳಿ 200 ಜನ ಆಸ್ಪತ್ರೆ ಸೇರಿದ್ರು. ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ ಅಂದರೆ ಈ ರೀತಿಯಾದಂಥ ಫೇಕ್ ನ್ಯೂಸ್ಗಳೇ. ಆದರೆ ಇದು ಸೋಷಿಯಲ್ ಮೀಡಿಯಾದ ಮೇಲೆ ಪೂರ್ಣ ನಿಯಂತ್ರಣ ಸಾಧಿಸುವಂಥ ತಂತ್ರ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಈ ನಿಯಮ ಕೇವಲ ದೊಡ್ಡ ಇನ್ಫ್ಲೂಯೆನ್ಸರ್ಗಳಿಗೆ ಮಾತ್ರ ಅಲ್ಲ, ಕಡಿಮೆ ಫಾಲೋವರ್ಸ್ ಇರುವಂಥ ಮೈಕ್ರೋ ಕ್ರಿಯೇಟರ್ಗಳಿಗೂ ಕೂಡ ಅನ್ವಯವಾಗ್ತಾ ಇದೆ. ಲೈವ್ ಸ್ಟ್ರೀಮಿಂಗ್ ವೇಳೆ ಆರೋಗ್ಯ ಪಾನೀಯ ಪ್ರಚಾರ ಮಾಡಿದ್ರೂ ಸರ್ಟಿಫಿಕೇಟ್ ಬೇಕಂತೆ. ಅಷ್ಟೇ ಅಲ್ಲ, ಕಾಮೆಂಟ್ ಸೆಕ್ಷನ್ನಲ್ಲಿ ಪ್ರೊಫೆಷನಲ್ ಸಲಹೆ ಕೊಟ್ಟರೂ ನಿಯಮ ಅನ್ವಯವಾಗುವಂಥ ಸಾಧ್ಯತೆ ಇದೆ. ಭಾರತದಲ್ಲಿ ವಾಕ್ ಸ್ವಾತಂತ್ರ್ಯಕ್ಕೆ ಸಂವಿಧಾನಾತ್ಮಕ ರಕ್ಷಣೆ ಇದೆ. ಆದರೆ ಫೇಕ್ ನ್ಯೂಸ್ ಮತ್ತು ತಪ್ಪು ಮಾಹಿತಿಗೆ ವಿರುದ್ಧ ಈಗಾಗಲೇ ಹಲವು ನಿಯಂತ್ರಣ ಕ್ರಮಗಳು ಜಾರಿಯಲ್ಲಿದ್ದಾವೆ. ಸೋಷಿಯಲ್ ಮೀಡಿಯಾ ಅಂದರೆ ಸಾಮಾನ್ಯ ಜನರ ವೇದಿಕೆ. ಅನುಭವದಿಂದ ಕಲಿತವರು ಕೂಡ ಸಮಾಜಕ್ಕೆ ಉಪಯುಕ್ತ ಮಾಹಿತಿಯನ್ನು ನೀಡ್ತಾರೆ. ಡಿಗ್ರಿ ಇಲ್ಲ ಅಂದರೆ ಮಾತಾಡಬಾರ್ದು ಅನ್ನೋ ನಿಯಮ ಹೊಸ ರೀತಿಯ ಡಿಜಿಟಲ್ ಸೆನ್ಸಾರ್ ಆಗಬಹುದಾ ಅನ್ನುವಂಥ ಆತಂಕ ಕೂಡ ವ್ಯಕ್ತವಾಗ್ತಾ ಇದೆ. ಚೀನಾದ ಹೊಸ ಡಿಜಿಟಲ್ ನಿಯಮ ಈಗ ಜಗತ್ತಿನಾದ್ಯಂತ ಚರ್ಚೆಯ ಕೇಂದ್ರವಾಗಿರೋದಂತೂ ಸುಳ್ಳಲ್ಲ. ಇದೇ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಸ್ಪೆಷಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾರೆ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.